ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಸ್ನ್ಯಾಪ್ಚಾಟ್ ಆ್ಯಪ್ನಲ್ಲಿ ನಮ್ಮ ಒಂದು ಲಾಗಿನ್ ಪಾಸ್ವರ್ಡನ್ನು ಮರೆತೋದ್ರೆ ಯಾವ ರೀತಿ ನಾವು ಅದನ್ನು ರಿಸೆಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಸ್ನ್ಯಾಪ್ಚಾಟ್ ಆ್ಯಪ್ನಲ್ಲಿ ನಾವು ಯಾವ ಒಂದು ಅಕೌಂಟನ್ನು ಲಾಗಿನ್ ಮಾಡಬೇಕು ಅಂದರೆ ಪಾಸ್ವರ್ಡ್ ನಮಗೆ ಅವಶ್ಯವಾಗಿ ಬೇಕೇ ಬೇಕು. ಅಲ್ಲಿ ನಾವು ಯಾವ ರೀತಿ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೋಬೋದು ಅಥವಾ ರಿಸೆಟ್ ಮಾಡ್ಕೋಬೋದು ಅಂತ ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಸ್ನ್ಯಾಪ್ಚಾಟ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪರ್ಮಿಷನ್ಗೆ ಅಲೌ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ಫೋನ್ ನಂಬರ್ ಹಾಗೂ ಪಾಸ್ವರ್ಡ್ ಎರಡನ್ನೂ ಹಾಕಬೇಕಾಗುತ್ತೆ ನಾವು ಅಕೌಂಟನ್ನು ಲಾಗಿನ್ ಮಾಡಬೇಕು ಅಂದರೆ. ಈಗ ನಾವು ಪಾಸ್ವರ್ಡನ್ನು ಮರ್ತೋಗಿದ್ದೀವಿ ಅಂದರೆ ಫೋನ್ ನಂಬರ್ನ ನಾನು ಎಂಟರ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಪಾಸ್ವರ್ಡನ್ನು ನಾವು ಮರ್ತೋಗಿದ್ದರೆ ಏನು ಮಾಡಬೇಕು ಅಂದರೆ ಈ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ಇಲ್ಲಿ ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಇಮೇಲ್ ಐ ಡಿ ಮೂಲಕ ಒಂದು ವೆರಿಫೈ ಮಾಡ್ತೀರಾ ಅಥವಾ ಫೋನ್ ನಂಬರ್ ಮೂಲಕ ನೀವು ರಿಸೆಟ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ನಾನು ಫೋನ್ ನಂಬರ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೀವು ಇಮೇಲ್ ಐ ಡಿನೂ ಬೇಕಾದರೆ ಸೆಲೆಕ್ಟ್ ಮಾಡ್ಕೋಬಹುದು. ನಂತರದಲ್ಲಿ ಐ ವಿಲ್ ಸೆಂಡ್ ಯು ನೋಟಿಫಿಕೇಶನ್ ವಯ ವಾಟ್ಸಪ್ ಆರ್ SMS ಅಂತ ಬರ್ತಾ ಇದೆ. ಅಂದರೆ SMS ಅಥವಾ ವಾಟ್ಸಪ್ ಮೂಲಕ ನಿಮಗೆ ಒಂದು ಲಿಂಕನ್ನು ನಾವು ಕಳಿಸ್ತೀವಿ ಅಂತ ಹೇಳ್ತಾ ಇದೆ. ನಂತರದಲ್ಲಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಲಿಂಕ್ ಅಲ್ಲ, ಸಾರಿ, ವೆರಿಫಿಕೇಷನ್ ಕೋಡ್ ಅಂದರೆ OTP ಬರುತ್ತೆ. ಇಲ್ಲಿ ನೋಡಿ, ನನಗೆ SMS ಹಾಗೂ ವಾಟ್ಸಪ್ ಎರಡೂ ಕಡೆ ಬಂದಿದೆ. ಈ ಒಂದು ಕೋಡನ್ನು ಇಲ್ಲಿ 6 ಅಂಕಿಗಳ ಕೋಡ್ ಬಂದಿರುತ್ತೆ, ಲಿಂಕ್ ಅಲ್ಲ, ಕೋಡ್ ಬಂದಿರುತ್ತೆ. ಕೋಡನ್ನು ಹಾಕಿಬಿಟ್ಟು ಈ ರೀತಿ ಹಾಕಿದ ತಕ್ಷಣದಲ್ಲಿ ಆಟೋಮೆಟಿಕ್ಕಾಗಿ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ನೋಡಿ, ವೆರಿಫೈ ಆಗಿದ ನಂತರದಲ್ಲಿ ಇಲ್ಲಿ ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಅಂದರೆ ಅಟ್ಲೀಸ್ಟ್ 8 ಕ್ಯಾರೆಕ್ಟರ್ಗಳ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. 8 ಅಂಕೆಗಳ ಅಥವಾ 8 ಡಿಜಿಟ್ಸ್ಗಳ ಒಂದು ಪಾಸ್ವರ್ಡನ್ನು ನೀವು ಈ ರೀತಿ 2 ಬಾರಿ ಅದೇ ಪಾಸ್ವರ್ಡನ್ನು ಹಾಕಬೇಕು. ಹಾಕಿಬಿಟ್ಟು ಸಬ್ಮಿಟ್ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ, ಸ್ಟ್ರಾಂಗ್ ಅಂತ ಬರ್ತಾ ಇದೆ. ಅಂದರೆ ಪಾಸ್ವರ್ಡ್ ನಮ್ಗೆ ವೀಕ್ ಇದ್ದರೆ ವೀಕ್ ಅಂತ ತೋರಿಸುತ್ತೆ. ಸ್ಟ್ರಾಂಗ್ ಪಾಸ್ವರ್ಡನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ನಂತರದಲ್ಲಿ ಸ್ವಲ್ಪ ಈ ರೀತಿ ವೇಟ್ ಮಾಡಿದ ನಂತರದಲ್ಲಿ ನಮ್ಮ ಪಾಸ್ವರ್ಡ್ ಅನ್ನೋದು ಸಕ್ಸಸ್ಫುಲ್ಲಾಗಿ ರಿಸೆಟ್ ಆಗುತ್ತೆ. ನಂತರದಲ್ಲಿ ಇಲ್ಲಿ ಹೊಸ ಪಾಸ್ವರ್ಡನ್ನು ನಾವು ಹಾಕಿಬಿಟ್ಟು ಈಸಿಯಾಗಿ ಈ ರೀತಿ ಲಾಗಿನ್ ಮಾಡ್ಕೋಬಹುದು. ಹೊಸ ಪಾಸ್ವರ್ಡನ್ನು ಹಾಕಿಬಿಟ್ಟು ನೋಡಿ, ಹೊಸ ಪಾಸ್ವರ್ಡನ್ನ ಹಾಕಿದ್ದೀನಿ. ಹಾಕಿಬಿಟ್ಟು ಇಲ್ಲಿ ನೋಡಿ, ಈ ರೀತಿ ಒಂದು ಮತ್ತೆ ನಾವು ಹೊಸ ಪಾಸ್ವರ್ಡನ್ನ ಹಾಕಿದರೂ ಕೂಡ ಇಲ್ಲಿ SMS ಒಂದು ಟೆಕ್ಸ್ಟ್ ಮೆಸೇಜ್ಗೆ ಒಂದು OTP ಬಂದಿರುತ್ತೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಬಿಟ್ಟು ಆ OTPನ ಹಾಕಿಬಿಟ್ಟು ನಾವು ಕೋಡನ್ನು ಇಲ್ಲಿ ನೋಡಿ, ವೆರಿಫಿಕೇಷನ್ ಕೋಡ್ ಅಂತಾರೆ, ಆ ಒಂದು ವೆರಿಫಿಕೇಷನ್ ಕೋಡನ್ನು ಹಾಕಿಬಿಟ್ಟು ನಾವು ಸಬ್ಮಿಟ್ ಮಾಡಿದ ನಂತರದಲ್ಲಿ ಮಾತ್ರ ನಮ್ಮ ಅಕೌಂಟ್ ಅನ್ನೋದು ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗೋದಿಲ್ಲ. ಇಲ್ಲಿ ನೋಡಿ, ಈ ರೀತಿ ಅಕೌಂಟ್ ಅನ್ನೋದು ಇಲ್ಲಿ ಓಪನ್ ಆಗಿದೆ. ಟರ್ನ್ ಆನ್ ಅಂತ ಕ್ಲಿಕ್ ಮಾಡಿಬಿಟ್ಟು ಪರ್ಮಿಷನ್ಗೆ ಅಲೌ ಮಾಡ್ತೀನಿ. ಅಲೌ ಮಾಡಿದ ನಂತರದಲ್ಲಿ ನಮ್ಮ ಅಕೌಂಟ್ ಅನ್ನೋದು ನೋಡಿ ಸಕ್ಸಸ್ಫುಲ್ಲಾಗಿ ಓಪನ್ ಆಗಿದೆ. ಈ ರೀತಿ ನಾವು ಸ್ನ್ಯಾಪ್ಚಾಟ್ ಆ್ಯಪ್ನಲ್ಲಿ ನಾವು ಅಕೌಂಟನ್ನು ನಾವೊಂದು ಪಾಸ್ವರ್ಡ್ನ ಮರ್ತೋದ್ರೆ ರಿಸೆಟ್ ಮಾಡಿಬಿಟ್ಟು ನಮ್ಮ ಅಕೌಂಟನ್ನು ಲಾಗಿನ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.